ಹಲೋ ಸರ್, ಇವತ್ತು ನ್ಯಾಚುರಲ್ ಆಗಿ ಸ್ಪರ್ಮ್ ಕೌಂಟ್ ಇನ್ಕ್ರೀಸ್ ಆಗೋಕ್ಕೆ ಕೆಲವು ಫುಡ್ ಬಗ್ಗೆ ಡಿಸ್ಕಸ್ ಮಾಡೋಣ ಸರ್. ಖಂಡಿತವಾಗಿಯೂ. ಸರ್, ವಾಲ್ನಟ್. ಎಸ್, ಅಕ್ರೋಟ್ ಅಂತಾರೆ ಇದಕ್ಕೆ. ವಾಲ್ನಟ್ಟಲ್ಲಿ ಲೈಕೋಪಿನ್ನು ಮತ್ತು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ. ಅದು ಕೌಂಟ್ಗೆ ಹೆಲ್ಪ್ ಮಾಡುತ್ತೆ. ಅಂದರೆ ಯಾರ್ಯಾರ್ದು ಕೌಂಟ್ ಕಡಿಮೆ ಇರುತ್ತೋ ನಾವು ನ್ಯಾಚುರಲ್ ಆಗಿ ಡೈಲಿ ಒಂದು 2 ಅಥವಾ 3 ಬೆಳಿಗ್ಗೆ ಮತ್ತು ರಾತ್ರಿ ತಿಂದರೆ ನಿಮಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸಿಂದ ಸ್ಪರ್ಮ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸರ್, ಮೊಟ್ಟೆ ಎಗ್ ಪ್ರೋಟೀನ್ ಅಂತ ಇರುತ್ತೆ. ಅದರಲ್ಲಿ ವಿಟಮಿನ್ ಇ ಮತ್ತು ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಮಾರ್ಫಾಲಜಿಕಲಿ ಅಬ್ನಾರ್ಮಲ್ ಸ್ಪರ್ಮ್ಸ್ ಯಾರ್ದಿರುತ್ತೋ ಅದನ್ನು ನಾರ್ಮಲ್ ಆಗಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸರ್, ಬಾಳೆಹಣ್ಣಲ್ಲಿ ನಿಮಗೆ ವಿಟಮಿನ್ ಬಿ ಮತ್ತು ಸಿ ಮತ್ತು ಬ್ರೋಮಲಿನ್ ಅಂತ ಸಿಗುತ್ತೆ. ಅದು ಮಾರ್ಫಾಲಜಿಕಲಿ ನಾರ್ಮಲ್ ಅಂದರೆ ಒಂದು ನ್ಯೂಟ್ರಿಷನ್ ಇದ್ದಂಗೆ ಒಂದು ಸ್ಪರ್ಮ್ಗೆ. ಸರ್, ಪಾಲಕ್ ಸೊಪ್ಪು. ಅದರಲ್ಲಿ ನಿಮಗೆ ನ್ಯೂಟ್ರಿಷನ್ ಅಂದರೆ ಫೋಲಿಕ್ ಆ್ಯಸಿಡ್ ಇರುತ್ತೆ. ಮತ್ತು ಅದರ ಕೆಲವೊಂದು ಫೋಲಿಕ್ ಆ್ಯಸಿಡ್ ಒಂದು ಸೆಲ್ಗೆ ಇಂಪಾರ್ಟೆಂಟು. ಯಾಕೆಂದರೆ ಒಂದು ಸೆಲ್, ಸ್ಪರ್ಮ್ ಅನ್ನೋದು ಒಂದು ಸೆಲ್ಲು. ಅದಕ್ಕೆ ಅದು ಸೆಲ್ಲಲ್ಲಿ ಲೈಸಿಸ್ ಅಂದರೆ ಸೆಲ್ ಪ್ರೊಡಕ್ಷನ್ನು, ಅದು ನ್ಯೂಕ್ಲಿಯಸ್ಸು ಮತ್ತು ಅದರದ್ದು ಕ್ರೋಮೋಸೋಮ್ಸ್ ಎಲ್ಲನೂ ಹೆಲ್ಪ್ ಮಾಡೋದು ಫೋಲಿಕ್ ಆ್ಯಸಿಡ್ ಬೇಕೇ ಬೇಕು. ಅದರಿಂದ ತುಂಬ ಪ್ರೊಡಕ್ಷನ್ಗೆ ಹೆಲ್ಪ್ ಆಗುತ್ತೆ. ಸರ್, ದಾಳಿಂಬೆ ಹಣ್ಣು. ಪೊಮಗ್ರಾನೇಟು, ಅದರಲ್ಲಿ ಜಾಸ್ತಿ ನಿಮಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಜಾಸ್ತಿ. ಅದು ನ್ಯೂಟ್ರಿಷನ್ ಅಂದರೆ ಮಾರ್ಫಾಲಜಿಕಲಿ ನಾರ್ಮಲ್ ಸ್ಪರ್ಮ್ಸನ್ನು ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಕುಂಬಳಕಾಯಿ ಬೀಜ. ಪಂಪ್ಕಿನ್ ಸೀಡ್ಸ್ ಅಂತಾರೆ, ಅದರಲ್ಲಿ ಜಿಂಕ್ ಇರುತ್ತೆ. ಅದು ತುಂಬ ಇಂಪಾರ್ಟೆಂಟ್. ಜಿಂಕು ಹ್ಯೂಮನ್ ಬೀಯಿಂಗ್ಸ್ಗೆ ಇಷ್ಟು ಅಮೌಂಟು ಡೈಲಿ ತೊಗೊಳ್ಳೇಬೇಕಂತ ಇರುತ್ತೆ. ಮಾರ್ಫಾಲಜಿಕಲಿ ನಾರ್ಮಲ್ ಸ್ಪರ್ಮ್ಸನ್ನು ಜಾಸ್ತಿ ಪ್ರೊಡಕ್ಷನ್ ಆಗ್ತಾ ಹೋಗುತ್ತೆ. ಸರ್, ಡಾರ್ಕ್ ಚಾಕ್ಲೇಟ್ಸಲ್ಲಿ ಅಂದರೆ ಕಪ್ಪು ಅಂದರೆ ಜಾಸ್ತಿ ಹೈ ಕಂಟೆಂಟ್ಸ್ ಆಫ್ ಕೋಕ್ ಇರುತ್ತೆ ನೋಡಿ, ಅಂತ ತೊಗೋಬೇಕು. ಅದರಲ್ಲಿ ಎಲ್ಲ ಆರ್ಜಿನಿನ್ ಅಂತ ಇರುತ್ತೆ. ಅದೇನು ಮಾಡುತ್ತೆ ಅಂದರೆ ನಮ್ಮ ಎರಡೂ ಪಸ್ಟಿಸ್ಗಳೇ ಪ್ರೊಡಕ್ಷನ್ ಆಫ್ ಸ್ಪರ್ಮ್ ಜಾಸ್ತಿ ಆಗಿ ಬ್ಲಡ್ ಫ್ಲೋ ಜಾಸ್ತಿ ಮಾಡುತ್ತೆ. ಮೀನು. ಫಿಶಲ್ಲಿ ಎಸ್ಪೆಷಲಿ ಸಾಲ್ಮನ್ ಫಿಶು, ಆಮೇಲೆ ಸಾರ್ಡನ್ ಫಿಶು ಮತ್ತು ಮಕ್ರೆಲ್ ಫಿಶಲ್ಲಿ ನಿಮಗೆ ಜಾಸ್ತಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ಅದು ಪ್ರೊಡಕ್ಷನ್ಗೆ ಹೆಲ್ಪ್ ಆಗುತ್ತೆ ಮತ್ತು ಮಾರ್ಫಾಲಜಿಕಲಿ ನಾರ್ಮಲ್ ಸ್ಪರ್ಮ್ಗೆ ಹೆಲ್ಪ್ ಆಗುತ್ತೆ.